ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯ ಕಿಲ್ಲಾ ಓಣಿ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆ. ಕಿಲ್ಲಾ ಓಣಿ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ. ಕಲ್ಲು ತೂರಾಟದಿಂದ ಕೆರಳಿ ಕೆಂಡವಾಗಿವೆ ಹಿಂದೂ ಸಂಘಟನೆಗಳು. ಎಲ್ಲಾ ಆರೋಪಿಗಳನ್ನ ಬಂಧಿಸೋದಕ್ಕೆ ಹಿಂದೂ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರನ್ನೂ ಕೂಡ ಬಂಧಿಸಬೇಕು ಅಂತ ಹೇಳಿ ಹಿಂದೂ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಸಮಾಧಾನವಾಗಿ ಇರುವಂತಹ ಒಂದು ಜಾಗವನ್ನ ಇವರು ಈ ರೀತಿಯಾಗಿ ಸ್ಮಶಾನದ ರೀತಿಯಾಗಿ ಕನ್ವರ್ಟ್ ಮಾಡ್ತಾರೆ ಅಥವಾ ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ ಅಂತವರ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಳ್ಳಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಿಂದೂ ಮುಖಂಡರು. ಜಿಲ್ಲಾಡಳಿತಕ್ಕೆ ಸಂಜೆವರೆಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಹಿಂದೂ ಮುಖಂಡರು ಆರೋಪಿಗಳನ್ನ ಬಂಧಿಸದೆ ಇದ್ರೆ ಉಗ್ರ ಹೋರಾಟವನ್ನ ಮಾಡೋದಕ್ಕೆ ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಕಿಲ್ಲಾ ಓಣಿ ಸೇರಿ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲನ್ನ ಕೂಡ ಹಾಕಲಾಗಿದೆ. ನೋಡಿ, ನಗರದಲ್ಲಿ ಈಗಾಗಲೇ ಫೆಬ್ರವರಿ 24ರವರೆಗೆ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ಸ್ಥಳದಲ್ಲಿ ಐಜಿಪಿ ಚೇತನ್ ಸಿಂಗ್ ಮತ್ತು ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮೊಕಾಂ ಕೂಡ ಹೂಡಿದ್ದಾರೆ. ಸಂಜೆವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಯಾಕೆಂತಂದ್ರೆ ಪ್ರತಿಯೊಬ್ಬರು ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರನ್ನೂ ಕೂಡ ನೀವು ಬಂಧಿಸಬೇಕು. ಕೇವಲ 8-9 ಮಂದಿಯನ್ನ ನೀವು ಬಂಧಿಸಿದ್ದೀರಿ. 8-9 ಮಂದಿಯನ್ನ ಬಂಧಿಸಿದ್ರೆ ಸಾಕ? ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂತಹ ಗಲಾಟೆ ಗದ್ದಲಗಳು ಆದಂತಹ ಸಂದರ್ಭದಲ್ಲಿ ತೇಪೆ ಹಾಕುವಂತಹ ಕೆಲಸವನ್ನ ಮಾಡ್ತೀರಿ. 7-8 ಜನನ ಬಂಧಿಸ್ತೀರಿ. ಅದಾದ ನಂತರ ಒಂದು 15 ದಿನ ಇಟ್ಕೊಂಡು ವಾಪಸ್ ಅವ್ರನ್ನ ಬಿಟ್ಟು ಕಳಿಸುವಂತಹ ಕೆಲಸಗಳು ಆಗ್ತಾ ಇದೆ. ಸರಿಯಾಗಿ ಕಡಿವಾಣ ಹಾಕುವಂತಹ ಕೆಲಸಗಳು ಆಗಬೇಕು. ಬೇಕಾಬಿಟ್ಟಿ ಈ ಕಲ್ ತೂರೋದು, ಚಪ್ಪಲಿ ತೂರೋದು, ಇವರ ಸಮುದಾಯದವರು ಹಬ್ಬ ಹರಿದಿನ ಮಾಡುವಂತಹ ಸಂದರ್ಭದಲ್ಲಿ ನಾವು ಹಾಗೆ ಮಾಡ್ತೀವಾ ಅನ್ನುವಂತಹ ಪ್ರಶ್ನೆಯನ್ನ ಹಿಂದೂ ಮುಖಂಡರು ಮಾಡ್ತಾ ಇದ್ದಾರೆ. ಗಲಭೆ ಸೃಷ್ಟಿ ಮಾಡುವಂತಹ ಸನ್ನಿವೇಶಕ್ಕೆ ಯಾಕೆ ಹೋಗ್ತಾರೆ ಇವ್ರುಗಳು? ನಮ್ಮ ಪಾಡಿಗೆ ನಾವು ಈ ಒಂದು ಜಯಂತಿಯನ್ನ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾರಿಗೂ ತೊಂದರೆ ಕೊಡುವಂತಹ ಕೆಲಸವನ್ನ ಮಾಡಿಲ್ಲ. ಅದು ಕೂಡ ಈ ಬಾರಿ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಅದು ಕೂಡ 2 ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟವಾಗಿದೆ. ರಕ್ತ ಸೋರ್ಕೊಂಡು ಬಂದಿದೆ. ಆದರೂ ಕೂಡ ನೀವು ಇಷ್ಟೊಂದು ಬೇಜವಾಬ್ದಾರಿತನವನ್ನು ತೆಗೆದುಕೊಳ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಿಂದೂ ಮುಖಂಡರು. ನಿನ್ನೆ ಕಿಲ್ಲಾ ಓಣಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಸ್ಥಳದಲ್ಲಿ ಅಂತಂದ್ರೆ ಎಲ್ಲರೂ ಕೂಡ ಈ ಕಲ್ಲು ತೂರಾಟ ಮಾಡೋದಕ್ಕೆ ಮುಂದಾಗಿದ್ರು. ಆಗ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು. ಸ್ಥಳಕ್ಕೆ ಐಜಿಪಿ ಅವರು ಕೂಡ ಭೇಟಿ ಕೊಟ್ಟಿದ್ರು. ಯಾಕೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದೀರಿ, ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳುವಲ್ಲಿ ಯಾಕೆ ವಿಫಲರಾಗಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ನಿನ್ನೆ ಸ್ವಯಂ ಘೋಷಿತ ಬಂದ್ ಕೂಡ ಆಗ್ಬಿಟ್ಟಿತ್ತು ಈ ಕಿಲ್ಲಾ ಓಣಿ. ಸೊ ಹಾಗಾಗಿ ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಮತ್ತು ಈಗಾಗಲೇ ಫೆಬ್ರವರಿ 24ರವರೆಗೂ ಕೂಡ ಯಾರೂ ಕೂಡ ಗುಂಪುಗಟ್ಟಿಕೊಂಡು ಮಾತನಾಡುವ ಹಾಗಿಲ್ಲ ಅಂತ ಹೇಳಿ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಲಾಗಿದೆ. ಮುಂಜಾಗ್ರತಾ ಕ್ರಮವನ್ನು ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಶಾಂತಿ ಸಭೆ ಇದೆ ಇವತ್ತು. ಶಾಂತಿ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೂಡ ಕೈಗೊಳ್ಳಿಕ್ಕಿದ್ದಾರೆ ಹಿಂದೂ ಮುಖಂಡರು. ಯಾರ್ಯಾರು ಈ ಒಂದು ಕಲ್ಲು ತೂರಾಟ ಮಾಡಿದ್ರೋ, ಚಪ್ಪಲಿ ಎಸೆದ್ರೋ ಅವರೆಲ್ಲರನ್ನೂ ಕೂಡ ಬಂಧನ ಮಾಡಬೇಕು. ನೀವು 7-8 ಜನ ಬಂಧನ ಮಾಡೋದಲ್ಲ. ಯಾಕೆಂತಂದರೆ ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಫುಟೇಜ್ಗಳನ್ನು ನೀವೇ ಬಿಡುಗಡೆ ಮಾಡಿದ್ದೀರಿ. ಆ ಫುಟೇಜ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ 8-10 ಜನ ಇರಲಿಲ್ಲ. ಈ ಒಂದು ಮಸೀದಿ ಒಳಗಡೆ ಬಹಳಷ್ಟು ಮಂದಿ ಇದ್ದರು. ಮತ್ತು ಕಿಲ್ಲಾ ಓಣಿಯಲ್ಲೂ ಕೂಡ ಬಹಳಷ್ಟು ಮಂದಿ ಒಬ್ಬರಿಗೊಬ್ಬರು ಕಲ್ಲು ತೂರಾಟ ಮಾಡ್ಕೊಂಡಿರೋದನ್ನು ಕೂಡ ಗಮನಿಸಿದ್ದೀರಿ. ನೀವೇ ಗಮನಿಸಿದ್ದಂತಹ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಬಂಧನ ಮಾಡಬೇಕು ಅನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಇವತ್ತು ಮುಖಂಡರುಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ. ಹಿಂದೂ ಮುಖಂಡರು ಸಂಜೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಈ ಒಂದು ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನು ಕೈಗೊಳ್ಳಬಹುದು, ಯಾವ ರೀತಿಯಾದಂತಹ ವಾರ್ನಿಂಗ್ ಪಾಸ್ ಆಗುತ್ತೆ ಅಂತ? ರಮ್ಯಾ, ಬಾಗಲಕೋಟೆಯಲ್ಲಿ ಸದ್ಯ ವಾತಾವರಣ ಅಷ್ಟು ಸರಿಯಾಗಿಲ್ಲ. ಬೂದಿ ಮುಚ್ಚದ ಕೇಂದ್ರದಲ್ಲಿ ಕಳೆದ 2 ದಿನದಿಂದ ಗಲಾಟೆ ನಡೆದಿದ್ದರಿಂದಾಗಿ ಪರಿಸ್ಥಿತಿ ಕೂಡ ಪ್ರತಿಕೂಲವಾಗಿಲ್ಲ. ಹೀಗಾಗಿ ಬಾಗಲಕೋಟೆ ಒಂದು ರೀತಿ ಬೂದಿ ಮುಚ್ಚಿದ ಕೇಂದ್ರ ಅಂತಿರುವಂತದ್ದು. ಹಿಂದೂ ಮುಖಂಡರು ನಿನ್ನೆ ಡಿಸಿ ಅವರು ಕರೆದಂತಹ ಶಾಂತಿ ಸಭೆಗೆ ಹಾಜರಾಗಿದ್ರು. ಮುಸ್ಲಿಂ ಮುಖಂಡರು ಆ ಸಭೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ
ಅಸಮಾಧಾನ ಹೊರ ಹಾಕಿದ್ದಂತಹ ಹಿಂದೂ ಮುಖಂಡರು ಕೇವಲ ಶಾಂತಿ ಸಭೆ ನಮ್ಗಷ್ಟೇ ಇದ್ರೆ ಇಲ್ಲಿ ಬರೋದು ನಮ್ದು ಅವಶ್ಯಕತೆ ಇಲ್ಲ, ನಾವೇನು ನಿಮ್ಗೆ ನಮ್ಮ ನಿರ್ಧಾರ ತಿಳಿಸಿದ್ದೀವಿ, ಏನು ಗಲಾಟೆ ಸಂದರ್ಭದಲ್ಲಿ 200ಕ್ಕೂ ಹೆಚ್ಚು ಜನ ಅಲ್ಲಿ ಮಸೀದಿ ಒಳಗಡೆ ಯಾಕೆ ಬಂದ್ರು, ಪೂರ್ವ ನಿಯೋಜಿತವಾಗಿ ಅಲ್ಲಿ ಪ್ಲಾನ್ ಮಾಡ್ಕೊಂಡೇ ಗಲಾಟೆ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡೆ ಅಲ್ಲಿ ಬಂದಿದ್ರ, ಅವರನ್ನ ಕೂಡ ಬಂಧಿಸಬೇಕು. ಕೇವಲ 8 ಜನರನ್ನು ಮಾತ್ರ ಈವರೆಗೂ ಬಂಧಿಸಿದ್ದೀರಿ. ಮತ್ತೆ ಆ ಮಸೀದಿಗೆ ಸಂಬಂಧಪಟ್ಟಂತ ಅಧ್ಯಕ್ಷರು ಅಥವಾ ಮೌಲ್ಯಗಳು ಯಾರಿದ್ದಾರೆ ಅವ್ರ ಮೇಲೇನು ಶಿಸ್ತು ಕ್ರಮ ಆಗ್ಬೇಕು ಅನ್ನೋ ಪಟ್ಟಣ ಹಿಡಿದಂತಹ ಹಿಂದೂ ಮುಖಂಡರು ಇವತ್ತು ಸಂಜೆವರೆಗೂ ಕೂಡ ಜಿಲ್ಲಾಡಳಿತಕ್ಕೆ ಗಡುವು ನೀಡಿರುವಂತದ್ದು. ಸಂಜೆ ಒಳಗಾಗಿ ಅವರು ಒಂದ್ ವೇಳೆ ಒಂದು ಏನು ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ಹೋರಾಟಕ್ಕೆ ನಾವು ಹೊಣೆ ಹಾಕ್ತೀವಿ ಅಂತೂ ಕೂಡ ಅವರು ಅದಕ್ಕೆ ಎಚ್ಚರಿಕೆ ನೀಡಿರುವಂತದ್ದು. ರಮ್ಯಾ, ಸದ್ಯಕ್ಕೆ ಏನಂದ್ರೆ ಜಿಲ್ಲಾಡಳಿತ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನು 2 ಕಡೆ ಕೂಡ ಸಭೆಗೆ ಸಿದ್ಧತೆ ಸಭೆ ಮಾಡಿ ಶಾಂತಿ ಪಾಲನಾ ಸಭೆಗೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಇನ್ನೊಂದೆಡೆ ಏನು ಹಿಂದೂ ಮುಖಂಡರು ಕೂಡ ತಮ್ಮದೇ ಆದಂತಹ ಒಂದು ಗೌಪ್ಯ ಸಭೆಯನ್ನ ನಡೆಸಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಆ ಸಭೆಯಲ್ಲಿ ಅವರು ಒಂದ್ ವೇಳೆ ಜಿಲ್ಲಾಡಳಿತ ಏನಾದ್ರು ಈ ಒಂದು ತಮ್ಮ ಬೇಡಿಕೆಯನ್ನು ಈಡೇರಿಸಿದ್ದಲ್ಲಿ ಯಾವ ರೀತಿ ಮುಂದಿನ ಹೋರಾಟ ಇರಬೇಕು ಅನ್ನೋ ಕೂಡ ಚರ್ಚೆಯನ್ನು ನಡೆಸ್ತಾ ಇರುವಂತದ್ದು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.